ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಗಾಂಧಿನಗರದಲ್ಲಿರುವ ಸಂತೋಷ್ ಮತ್ತು ನರ್ತಕಿ ಥಿಯೇಟರ್ ಬಳಿ ಇದ್ದೀವಿ. ಪ್ರಶಾಂತ್ ನೀಲ್ ನಿರ್ದೇಶನದ ರೆಬೆಲ್ ಸ್ಟಾರ್ ಪ್ರಭಾಸ್ ಮತ್ತು ಶ್ರುತಿ ಹಾಸನ್ ಅಭಿನಯಿಸಿರುವ ಸಲಾರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಈ ಸಿನಿಮಾ ನೋಡಿದಂತಹ ಜನಗಳ ಅಭಿಪ್ರಾಯನ ಕೇಳ್ಕೊಂಬರೋಣ ಬನ್ನಿ. ಫಿಲಮ್ ಖತರ್ನಾಕ್ ಐತಿ, ಮಸ್ತ್ ಐತಿ, ನೋಡ್ಬೋದು. ಅವನು ರವಿ ಬಸ್ರೂರ್ ಸರ್ ಏನು ರೀ ಸರ್, ಅದು ಇರೋದೇ 2 ಕಿವಿ ನಮ್ಮು BGM ಹಾಕಿದ್ದಾರೆ, ದನ್ ಬಂದು ಹಾಕಿ ಜಜ್ಜ್ ಹಾಕ್ಬಿಟ್ಟಿದ್ದಾರೆ. ಮ್ಯೂಟ್ ಮಾಡಿ ನೋಡಿದ್ರೇ ಮೀಟ್ರ್ ಆಗುತ್ತೆ ಥಿಯೇಟ್ರಲ್ಲಿ. ಅಂಥದ್ರಲ್ಲಿ ಆ ರೇಂಜಿಗೆ BGM ಕೊಟ್ಟರೆ ಹೆಂಗೆ ಸಾರ್ ತಡ್ಕೊಳ್ಳೋದು. ಸಖತ್ತಾಗಿದೆ, ಎಲ್ಲರೂ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ನವೀನ್ ಶಂಕರ್ ಸರ್ ಅಂತರೂ ಹೆವಿ ಮಾಡಿದ್ದಾರೆ. ಕರ್ನಾಟಕದ ಹುಲಿ ಸಖತ್ತಾಗಿದೆ ಮೂವಿ, ಎಲ್ಲರೂ ನೋಡಿ. ಬೇಕಂದ್ರೆ ಹೇಳಿ ನಿಮಗೂ ಟಿಕೆಟ್ ನಮ್ಮೂರವರೇ ನವೀನ್ ಶಂಕರ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ನಮಗೇನು ಇದು ಫಿಲಮ್ ನೋಡ್ಬೇಕಂತ ಅನಿಸಿದ್ರೆ, ಬಟ್ ಉತ್ತರ ಕರ್ನಾಟಕದಿಂದ ನಮ್ಮೂರವರೇ ಅವರು ನವೀನ್ ಶಂಕರ್ ಅಂತೇಳಿ ಅವ್ರಿಗೊಂದು ಪಾರ್ಟ್ ಕೊಟ್ಟಿದ್ದಾರೆ ಈ ಸಲಾರಲ್ಲಿ. ಅವ್ರನ್ನ ನಾವು ನೋಡೋಕೆ ಭಾಳ ಇಷ್ಟಪಡ್ತೀವಿ. ಯಾಕಪ್ಪ ಅವ್ರು ನಮ್ಮೂರವರಲ್ಲ, ನಮ್ಮ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದವರು. ಒಂದು ಶಿವಂಗೋಡ್ ಅಂತ ಇದ್ದಾರೆ, ಅವ್ರ ಮಗ ಅವರು. ಒಂದು ಪುಟ್ಟ ಗ್ರಾಮದಾಗ, ಅದಾಪುರ ಗ್ರಾಮದಾಗ ಒಂದು ಸಣ್ಣ ಗ್ರಾಮದಾಗ ಬೆಳೆದು ಇವತ್ತಿನ ಮಟ್ಟಿಗೆ ಸಲಾರ್ ಫಿಲ್ಮ್ದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಮ್ಗೆ ಹೇಳಿಕೆನಾಗ ತುಂಬ ಖುಷಿ ಪಡುತ್ತೆ. ಯಾಕಪ್ಪ ನಮ್ಮ ಉತ್ತರ ಕರ್ನಾಟಕದಿಂದ ಯಾರೂ ಇಲ್ಲ ಹೀರೋ ಅಂತ. ಅವ್ರು ಹೀರೋ ಬಂದಾಗಿ ಇವಾಗ ಈ ಪಾರ್ಟ್ ಇದರಲ್ಲಿ ವಿಲನ್ ಆಗಿ ಪಾರ್ಟ್ ಮಾಡಿ ನಮಗೆ ತುಂಬ ಇಷ್ಟ ಆಗಿದೆ ಒಂದು ಫಿಲಮಲ್ಲಿ. ಅದೇ ಅನಿಸುತ್ತೆ, ಯಾಕಪ್ಪ ಅಂದ್ರೆ ತುಂಬ ಇಷ್ಟ ಆಗಿದೆ. ಸಲಾರ್ ಫಿಲಮ್ಗೆ ಗುಡ್ ಲಕ್. ಆ್ಯಂಡ್ ನೀವು ನಮಗೆ ಸರ್, ಉಗ್ರಂ ಫಿಲಮ್ ರೀಮೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ ಬಟ್ ಇವಾಗ ಉಗ್ರಂ ಫಿಲಮ್ ಅಂತಿಲ್ಲ, ಉಗ್ರಂ ಫಿಲಮ್ಗೆ ಇದಕ್ಕೆ ಏನು ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಪಾಸ್ಟ್ ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ಗಳಾಗಲಿ ಡೈಲಾಗ್ಸ್ಗಳಾಗಲಿ ಏನೋ ಇರ್ಬೋದು ಇದರಲ್ಲಿ. ಅದೇ ರೀತಿಯಾಗಿ ಮತ್ತು ಅದರಲ್ಲಿದ್ದಂಥದ್ದೇ ಇಲ್ಲ, ಬಟ್ ಅದೇ ಯಾವ ಆ್ಯಂಗಲಲ್ಲೇ ಬಂದಿದೆ. ಬಟ್ ಎರಡನೇದೇನಪ್ಪ ಅಂದರೆ KGF ಅಲ್ಲಿ ಇರ್ತಕ್ಕಂಥದ್ದನ್ನು ಇದ್ರಲ್ಲಿ ತಾಯಿ ಪಾಟ್ ಬಂತು, ಸೇಮ್ ಆ್ಯಕ್ಟಿಂಗ್ ಇಲ್ಲ. ಅವರು ಮಾತಾಡೋದಷ್ಟೇ ಶೈಲಿ ಚೇಂಜ್, ಬಟ್ ತಾಯಿ ಪಾರ್ಟ್ ಎಲ್ಲ ಸೇಮ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರಿಗೂ ಒಂದು ಒಂಬಳೆ ಫಿಲಿಮ್ಸ್ನವ್ರಿಗೂ ಆಲ್ ದ ಬೆಸ್ಟ್. ಅವ್ರು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಕ್ಲೈಮ್ಯಾಕ್ಸ್ ಹೇಗಿತ್ತು? ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಮೇಡಮ್. ಇನ್ನೂ 2ನೇ ಭಾಗ ನೋಡೋಕ್ಕೆ ಪಾರ್ಟ್ 2 ವೇಟಿಂಗ್ ಮಾಡ್ತಾ ಇದ್ದೀವಿ, ನೋಡೋಣ ಯಾವಾಗ ಕೊಡ್ತಾರೆ ಅಂತ. ಅದಕ್ಕೋಸ್ಕರನೂ ವೇಟ್ ಮಾಡ್ತೇವೆ ನಾವು. ನಮ್ಮದು ಬಂದು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಬಂದಿರೋದು ಕೆಲಸಕ್ಕೆ. ನಾವು ಫಿಲಮ್ ನೋಡ್ಬೇಕಂತಲೇ ಡ್ಯೂಟಿಗೆಲ್ಲ ರಜೆ ಹಾಕಿ ಇಲ್ಲಿ ಬಂದು ಫಿಲಮ್ ನೋಡ್ತಾ ಇರೋದು ನಾವು. ಸರ್, ಪ್ರಭಾಸ್ ಅವರು ಬಾಹುಬಲಿ ಸಿನಿಮಾ ಆದಮೇಲೆ ಯಾವುದೂ ಅಷ್ಟೊಂದು ಹಿಟ್ ಆಗಿಲ್ಲ. ಇದು ಹಿಟ್ ಕೊಡುತ್ತಾ? 100% ಮೇಡಮ್, 100% ಆಗಿ ಇಟ್ಕೊಡುತ್ತೆ. ಇವ್ರಿಗೊಂದು ಹೊಸ ಫೇಮೇ ತಂದು ಕೊಡುತ್ತೆ ಮೂವಿ ಮಾತ್ರ. ಅವರು ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾರೆ. ಅವ್ರು ಯಾರೋ ಒಬ್ಬರು ಪ್ರೆಸ್ ಮೀಟ್ ಅವರು ಹೇಳಿದ್ರು, ನೀವು ನಮ್ಮ ಯಶ್ ಭಾಷೆಗೆ ಹೇಳಿದ್ರು ಸೆಕೆಂಡ್ ಪ್ರಭಾಸ್ ಅಂತಂದು ಯಾರೋ ಒಬ್ರು ಹೇಳಿದ್ರು. ಇವಾಗ ಹೇಳ್ತಿದ್ದೀನಿ, ಯಶ್ ಥರನೇ ಇವರು ಪ್ರಭಾಸ್ ಅವರು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾರೆ ಅಷ್ಟೇ. ಥ್ಯಾಂಕ್ ಯು. ವರ್ಲ್ಡಲ್ಲಿ ತಿರುಗಿ ನೋಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಅಂತ ಅನಿಸ್ತಾ ಇದೆ ನಮಗೆ. ಯಾರು ನಮ್ಮ ಪ್ರಭಾಸ್ ಅವರು ಕನ್ನಡದಲ್ಲಿ ಡಬ್ ಮಾಡಿದಾರಲ್ಲ, ಇನ್ನೊಂದು ತುಂಬ ಖುಷಿ ಆಗುತ್ತೆ ನಮಗೆ. ಇವಾಗೆಲ್ಲ ತೆಲುಗು ಮೂವೀಸ್ ಎಲ್ಲ ಈ ಥರ ಮಾಡಿದರೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಫಿಲ್ಮ್ ಹೇಗಿತ್ತು? ಫಿಲಮು ತುಂಬ ಚೆನ್ನಾಗಿದೆ, ಕುಟುಂಬ ಸಮೇತ ನೋಡ್ಬೋದು. ಪ್ರಶಾಂತ್ ನೀಲ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಆ ಸಿನಿಮಾಗೆ ಸಂದೇಶ, ಹಾಡುಗಳು, ಇನ್ನೊಬ್ಬರ ಅದು ಕನ್ನಡದಾದಂಥ ಸುಮಾರು ಜನ ಕಲಾವಿದನ ಪರಿಚಯ ಮಾಡಿಸಿ ಎಲ್ಲ ಭಾಷೆಗೂ ಸಿನಿಮಾ ಮಾಡಿಸಿ ಖುಷಿ ಆಗುತ್ತೆ. ಹಾಗಿದ್ರೆ ಪ್ರಭಾಸು ಆಗಲಿ, ಪ್ರಶಾಂತ್ ನೀಲ್ ಆಗಲಿ, KRG ಬ್ಯಾನರ್ ಆಗಲಿ, ಆ ಸಿನಿಮಾ ನೋಡಬೇಕು ಅನಿಸುತ್ತೆ. ಫ್ರೆಂಡ್ಗೋಸ್ಕರ ಏನೇ ಮಾಡೋದು, ಪ್ರಭಾಸ್ ಪಾತ್ರ, ವಿಲನ್ ಪಾತ್ರ, ಒಂದು ಫೈಟಿಂಗು, ಚೇಸಿಂಗು ಎಲ್ಲದರಲ್ಲೂ ಚೆನ್ನಾಗಿ ಮಾಡೋದು. ಯಾರೇ ಬಂದು ಏನಾಗುತ್ತೆ ಒಂದು ಕುತೂಹಲ. ತಂದೆ ಆಗಲಿ, ತಾಯಿ ಆಗಲಿ ಸಿನಿಮಾ ನೋಡ್ದಾದ್ರೆ ಬಟ್ ಒಂದು ಮನುಷ್ಯನ ತಿಳ್ಕೊಳ್ಳೋ ಸಂದೇಶ ಇದೆ. ಏನಪ್ಪ ಅಂದರೆ ಎಲ್ಲೂ ಬೋರ್ ಆಗೋಲ್ಲ ಅಂತ ಒಂದು ಪ್ರಶಾಂತ್ ನೀಲ್ ಒಂದು ಸಿನಿಮಾ ನಮಗೆ ಕೊಟ್ಟಿದ್ದಾರೆ, ನಮಗೆ ಸಂತೋಷ ಆಗುತ್ತೆ. ಬಟ್ ಕನ್ನಡ ಸಿನಿಮಾನ ಎಲ್ಲ ಕಡೆ ಶೋ ಹೋಗೋದಲ್ಲ, ಓಡೋದು. ಇವತ್ತು ಕನ್ನಡ, ತೆಲುಗು, ಹಿಂದಿ 3 ಕಡೆ ಹಾಕೋರು, 3 ಕಡೆ ಎಲ್ಲ ಕಡೆ ಫುಲ್ ಆಗಿದೆ. ಅದು ನಮಗೆ ಸಂತೋಷ. ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಬಟ್ ನೋಡಿ, ಎಲ್ಲರ ಬೈನಲ್ಲೂ ಪ್ರಭಾಸ್ಗೆ ಪ್ರಶಾಂತ್ ನೀಲ್ ಅಂತಾರೆ. ಬಟ್ ಸಂಗೀತ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲೂ ಬೇಜಾರಾಗಲ್ಲ ಮೇಡಮ್. ಪ್ರತಿಯೊಬ್ಬರು ಆ ತಾಯಿಗೋಸ್ಕರ, ಮಗದ ತಾಯಿ, ಫ್ರೆಂಡಿಗೋಸ್ಕರ ಏನು ಬೇಕೋ ಮಾಡೋಂಥ ಕ್ಯಾರೆಕ್ಟರ್ ಪಿಕ್ಚರ್ ನೋಡಿದ್ರೆ ವಿಷ್ಣುವರ್ಧನ್, ದರ್ಶನ್, ಸುದೀಪ್ ಅಣ್ಣ ಇವೆಲ್ಲ ನೆನಪಾಗ್ತವೆ. ಸಿನಿಮಾ ನೋಡ್ಬಾರ್ದು ಅನ್ನೋರು ಬೆಳಿಗ್ಗೆಯಿಂದ ನಿನ್ನೆಯಿಂದ ಜನ ಕಾಯ್ತಾ ಇದೆ, ನೋಡು. ಪ್ರತಿಯೊಬ್ಬರು ಯಾರ ಮೇಲೆ ಚೆನ್ನಾಗಿಲ್ಲ ಮಾತು ಬಂದಿಲ್ಲ. ಬಟ್ ಸಿನಿಮಾ ನೋಡಿ, ಟಾಕೀಸಲ್ಲಿ ಬಂದು ನೋಡಿ ತುಂಬ ಖುಷಿ ಆಗುತ್ತೆ ಮೇಡಮ್. ಸರ್, ಇದೇನು ಉಗ್ರಂ ಸಿನಿಮಾ ರೀಮೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜನಗಳು. ಖಂಡಿತಲೇ ಮೇಡಮ್. ಫ್ರೆಂಡಿಗೋಸ್ಕರ ಏನು ಬೇಕೋ ಮಾಡೋ ಪ್ರಭಾಸ್ ಪಾತ್ರ. ಫ್ರೆಂಡ್ ಬಿಟ್ಟೆ ಅಂತ ಅವನು ನೋವು ತಿಂತಾನೆ, ಇವನು ತಿಂತಾನೆ. ಒಂದು ಯಾರಾಗಿದೆ, ಯಾಕೆ ಬಂದೆ, ನೀನಾಗಿ ಕರೆದಿಲ್ಲ ಅಂತ. ಬಟ್ ತಾಯಿಗೋಸ್ಕರ, ತಾಯಿ ಅಂತೇಳಿ ನೀನು ಒಳ್ಳೆ ಕೆಲಸಕ್ಕೆ ಹೋಗು ಅಂತೇಳಿ ಪ್ರತಿ ಹೆಣ್ಣು ಮಕ್ಕಳಲ್ಲಿ ತಾಯಿ ನೋಡೋಂಥ ಭಾವ ಪ್ರಭಾಸ್ದು.
ಹೆಣ್ಮಕ್ಳು ಚೆನ್ನಾಗಿರಬೇಕು, ಫ್ಯಾಮ್ಲಿ ಅವ್ರಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲಿಂದೆಲ್ಲೇ ಹೋದು ಫ್ರೆಂಡ್ ಬೇಕು, ಮನೆ ಬೇಕು, ಫ್ರೆಂಡ್ಸ್ ಬೇಕು, ಫ್ರೆಂಡ್ಗೋಸ್ಕರ ಏನು ಬೇಕು ಮಾಡೋ ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಅದು ಸಂತೋಷ ಆಗುತ್ತೆ. ಬಟ್ ಇವಾಗ ನಾವು ನೋಡೋ ಕನ್ನಡ ಸಿನಿಮಾ ಯಾವುದೇ ಆಗಲಿ ಒಂದು ಓಡಲ್ಲ ಅಂತಾರೆ, ಕನ್ನಡ ಸಿನಿಮಾ ಬರೋಲ್ಲ ಅಂತಾರೆ. ಇವತ್ತು ಏನು ಮೇಡಮ್ ಯಾರು ಮ್ಯಾಜಿಕ್ ಮಾಡಿದ್ರ? ಟೆಂಪ್ಟೇ ಅವರು ಕರೀತಾರೆ. ಇವಾಗ ಟೆಂಪ್ಟೇಲಿ ಏನೂ ಇಲ್ಲ. ಸುಮಾರು ಒಂದು ವಾರದ ಜನಕ್ಕೆ ಫೋಕಸ್ಸು ಸಾಲ ನೋಡು. ಇವತ್ತು ಪ್ರತಿಯೊಬ್ಬರು ಬ್ಯಾನಲ್ಲೂ ಚೆನ್ನಾಗಿದೆ ಅಂತಾರೆ. ಬಟ್ KRG ಬ್ಯಾನರು ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟವ್ರೆ. ಇದೇ ಥರ ಸಿನಿಮಾ 106 ಬರಲಿ, ಪ್ರತಿಯೊಬ್ಬರು ಸಂದೇಶ ಕೊಡಲಿ, ಫ್ರೆಂಡ್ಗಳಿಗೆ ಏನು ಬೇಕಾದ್ರೂ ಮಾಡಲಿ, ಹೆಣ್ಣುಮಕ್ಕಳು ನೋವಲ್ಲಿದೆ ಏನು ಬೇಕು ಸ್ಪಂದಿಸೋಣ. ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ ಆಗಿದೆ. ಕ್ಲೈಮ್ಯಾಕ್ಸ್ ಹೇಗಿತ್ತು ಸರ್? ಅದ್ಭುತ ಮೇಡಮ್. ಹೇಳಿದಲ್ಲ, ಫ್ರೆಂಡ್ಗೋಸ್ಕರ ಬರೋದವನು. ನೀನು ಏನು ಬೇಕು ನಾನು ಕೊಡ್ತೀನಿ, ನನ್ನ ಫ್ರೆಂಡ್ ಮೈ ಮುಟ್ಟಿದವರು ಒಬ್ಬನೂ ಬಿಡೋಲ್ಲ ಅಂತ ಪ್ರಭಾಸ್. ನನ್ನ ಫ್ರೆಂಡ್ ಮೈ ಮುಟ್ಟಬಾರ್ದು, ಅವ್ನು ಏನು ಬೇಕೋ ಮಾಡಲಿ ಅಂತ. ಬಟ್ಟು ಸಿರಿಧಾನ ಪಡೆದು ಏನು ಕೇಳಲ್ಲ. ಸಿನಿಮಾಗೆ ಫ್ರೆಂಡಿಗೋಸ್ಕರ ಒಂದು ಮಾಡೋದು ಪ್ರಭಾಸ್ ಪಾತ್ರ ಹೈಲೈಟು. ನಮ್ಮ ಪ್ರಶಾಂತ್ ನೀಲ್ ಅವರು ಅದೇ ಸಿನಿಮಾ ಥರ 200 ಸಿನಿಮಾ ಮಾಡಲಿ, ಎಲ್ಲ ಹೈಲೈಟ್, ಎಲ್ಲೂ ಬೋರ್ ಆಗಲ್ಲ. ಅದು ಖುಷಿ ಆಗುತ್ತೆ. ಬ್ಯಾಂಕಿ ಮೂವಿ ರೀ, ಬ್ಯಾಂಕಿ ಉಗ್ರಂ ಪಾರ್ಟ್ 2 ಸೂಪರ್ ಇದೆ ಸರ್, ಸೂಪರ್. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಪ್ರಭಾಸ್ ಕಮ್ ಬ್ಯಾಕ್, ಬಿಗ್ ಬಾಸ್ ಇಂದ ಔಟ್ ಆಫ್ ಬ್ಯಾಕ್. ತುಂಬ ಚೆನ್ನಾಗಿದೆ ಪಿಕ್ಚರ್, ಎಲ್ಲ ಆಕ್ಷನ್. ಚೆನ್ನಾಗಿದೆ ಸರ್. ಇಲ್ಲ, ಚೆನ್ನಾಗಿದೆ ಸಿನಿಮಾ, ಮಾತ್ರ ನೋಡೋಕ್ಕೆ ತುಂಬ ಖುಷಿಯಾಗಿದೆ. ನಂಬರ್ ಒನ್ ಚೆನ್ನಾಗೈತೆ ಅಣ್ಣ ಮೂವಿ, ಸೂಪರ್. ಆದರೆ ಉಗ್ರಮ್ನೇ ಇನ್ನೊಂದ್ಸಲಿ ನೋಡ್ದಂಗಿತ್ತು ಫಸ್ಟ್ ಹಾಫು. ಉಗ್ರಂ ಅಷ್ಟೇ ಚಂದ ಇದೆ, ಭಾಳ ಚಂದ ಇದೆ, ಚಲೋ ಅದು. ಸೂಪರ್ ಆಗಿದೆ, ಸೂಪರ್ ಆಗಿದೆ ಅಂತ ಒಂದು ಮೊದಲನೇದಾಗಿ ಸಲಾರ್ ಅಂತ ಒಂದು ಚಿತ್ರ ನೋಡ್ಕೊಂಬಂದೆ. ಚಿತ್ರದಲ್ಲಿ ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ. ಬೇರೆಯವರೆಲ್ಲ ಹೇಳ್ತಾಯಿದ್ರು KGF ಲಿಂಕ್ ಐತೆ, ಅದೈತೆ ಅಂದೆ, ಅದೇನೂ ಇಲ್ಲ. ಸೆಕೆಂಡ್ ಹಾಫಲ್ಲಿ 50%ಗೆ 40% ಉಗ್ರಂ ಮ್ಯಾಚ್ ಐತೆ. ಅವರು ಟ್ಯಾಟಾಕ್ಸ್ಗಳಾಗಿರ್ಬೋದು, ನಮ್ಮ ಪ್ರಭಾಸ್ ಅವ್ರದ್ದು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಭಾಸ್ ಅವರು ಸಲಾರ್ ಸಿನಿಮಾದಲ್ಲೂ ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ ಹೆಸರನ್ನ ತೊಗೊಂಡಿದ್ದಾರೆ. ಅದು ತುಂಬಾ ಖುಷಿ ಆಯಿತು ನಮಗೆ. ಅಪ್ಪು ಬಾಸ್ ಇದನ್ನು ತೊಗೊಂಡಿದ್ರು. ಮತ್ತು KGF ಲಿಂಕೇ ಇಲ್ಲ ಅಂತಲೇ ಹೇಳ್ಬೋದು, ಯಾಕಂದರೆ ಉಗ್ರಂ ಲಿಂಕ್ ಇದೆ ಸೆಕೆಂಡ್ ಹಾಫಲ್ಲಿ. ನಮ್ಮ ಪ್ರಶಾಂತ್ ನೀಲ್ ಅವ್ರು ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ, ಒಳ್ಳೆ ಇಡ್ಲಿ ಸಾಂಬಾರು ಥರ ಎಲ್ಲ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಬಿಟ್ಬಿಟ್ಟಿದ್ದಾರೆ. ಪಾರ್ಟ್ 2ಗೋಸ್ಕರ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ, ನಾವು ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಸಿನಿಮಾ 1% ಏನು ಟೀಮ್ ವರ್ಕು ಆಗಿರಲಿ ಏನು ಬಿಟ್ಕೊಂಡು ಕೊಟ್ಟಿಲ್ಲ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ಉಗ್ರಂ ಥರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ರಭಾಸ್ ಕ್ಯಾರೆಕ್ಟರ್, ಫ್ರೆಂಡ್ಸ್ ಇಮೋಷ್ನಲ್, ವರದ್ ಮರರಾಜ್ ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಕ್ವಶನ್ಸ್ ಕೇಳಿ ಸರ್, ಚೆನ್ನಾಗಿತ್ತು, ನೆಕ್ಸ್ಟ್ ಲೆವೆಲ್ಲು ಎಲ್ಲ ಚೆನ್ನಾಗಿತ್ತು ಸರ್. 3 ಅವರ್ ಪೂರ್ತಿ ಚೆನ್ನಾಗಿತ್ತು. ಫೈಟ್ ಸೀನ್, ಎಲ್ಲ ಫೈಟ್ ಸೀನ್ಗಳು ಚೆನ್ನಾಗಿದೆ. ಪ್ರಶಾಂತ್ ನೀಲ್ ಇಲ್ಲ ಸರ್, ನೋಡಿಲ್ಲ. ಉಗ್ರಂ ಇಲ್ಲ ಸರ್, ಯಾರಂದಿದ್ದು ಉಗ್ರಂ ಸ್ಟೋರಿ ಏನಿದೆ ಹೇಳಿ ಸರ್. ಉಗ್ರಂ ಬೇರೆ ಸರ್ ಸ್ಟೋರಿ, ಇದು ಬೇರೆ. ಬಂದು ನೋಡೋಕೆ ಹೇಳಿ ಫ್ಯಾನ್ಸ್ಗೆ. ಯಾರು ಶ್ರೀಮೊಳಿ ಮಾಡಿದಲ್ಲ, ಶ್ರೀಮೊಳಿ ಅವ್ರು ಮಾಡಿದಲ್ಲ. ನಮ್ಮ ಬಾಸು ಪ್ರಶಾಂತ್ ನೀಲ್ ಸರು, ಯಾಕಂದರೆ ಹಿಂದೆ KGF 1 KGF 2 ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಸಲಾರ್ ಸಿನಿಮಾ ನಾನು ನೋಡಿದಾಗ ಏನನ್ಸ್ತಂದರೆ, ಅಂದರೆ ಉಗ್ರಂ ಫ್ಲೇವರ್ ಇದೆ, ಬಟ್ ಆದರೂ ಕೂಡ ಚಿತ್ರಕಥೆ ಅದ್ಭುತವಾಗಿ ಮಾಡಿದ್ದಾರೆ. ಈಗ ನೋಡಿ, ಹಾಲಿವುಡ್ ಮೇಕಿಂಗ್ ಅಂತ ಹೇಳ್ಬೋದು. ಆ ಫೋಟೋಗ್ರಫಿ ಇದೆಯಲ್ಲ, ನಿಜವಾಗ್ಲೂ ಮೈಂಡು ಬ್ಲೋಯಿಂಗ್ ಅಂತ ಹೇಳ್ಬೋದು. ಆಮೇಲೆ ಪ್ರಭಾಸ್ ಅವ್ರಿಗೆ ಇದೊಂದು ಕಮ್ಬ್ಯಾಕ್ ಮೂವಿ ಸರ್. ಆ್ಯಕ್ಷನ್ ಇದೆ, ಆಮೇಲೆ ಡ್ರಾಮಾ ಇದೆ, ಫೈಟ್ಸ್ ಇದೆ, ಆಮೇಲೆ ಇಂಟರ್ವ್ಯೂಲ್ ಆದಮೇಲೆ ಒಂದೆರಡು ಫೈಟ್ಸ್ ಇದೆ. ಮಾತ್ರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ತುಂಬಾ ಕಿರ್ಚ್ಬೇಕನ್ಸು ಸರ್, ಆ ಲೆವೆಲ್ಗಿದೆ. ಬಟ್ ಸಲಾರ್ ಬಂದುಬಿಟ್ಟು ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಸರ್. ನಿಜವಾಗ್ಲೂ ಅದ್ಭುತವಾಗಿದೆ ಸರ್. ಏನು ಹೇಳಿ, ಈಗ ಎಲ್ಲ ಒಂದು ಕಡೆ ಶೇಡ್ ಇರ್ಬೋದು ಅಂತ ಆಡಿಯನ್ಸ್ಗೆ ಅನ್ಸ್ಬೋದು. ಆದರೂ ಕೂಡ ಈಗ ನೋಡಿ, ಉಗ್ರಂ ಕಥೆ ಇದೆ, ಒಂದು ಲೈನ್ ಇದೆ, ಬಟ್ ಚಿತ್ರಕಥೆಯಲ್ಲಿ ಒಂದು ಸೀನ್ ಕೂಡ ಎಲ್ಲ ಫ್ರೆಶ್ ಆಗಿದೆ ಸರ್. ಡಿಫ್ರೆಂಟಾಗಿ ಆ ಸೆಟ್ಸ್ ಹಾಕಿರ್ಬೋದು, ಆಮೇಲೆ ಆ ಪ್ರೆಸೆಂಟೇಷನ್ ನಮ್ಮ ಕನ್ನಡದಲ್ಲಿರೋ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡಿದ್ದಾರೆ. ತುಂಬ ನಮಗೆ ಖುಷಿ ವಿಚಾರ. ಪ್ರಮೋದ್ ಅವರಾಗಿರ್ಬೋದು, ಗುಲ್ಟು ನವೀನ್ ಅವರಾಗಿರ್ಬೋದು, ಜಗಪತಿ ಬಾಬು ಅವರು, ಅವ್ರ ಹತ್ರ ಆ್ಯಕ್ಟಿಂಗು ತೆಗೆಸಿರೋದು, ಆ ಪ್ರೆಸೆಂಟೇಷನ್ನು, ಅದಕ್ಕೆ ಹೇಳೋದು ಅವರು ಒಂದು ಆಣಿ ಮುತ್ತು ಸರ್ ಪ್ರಶಾಂತ್ ನೀಲ್ ಅವರು. ಯಾಕಂದರೆ ಅವ್ರು ಬೇರೆ ಸಿನಿಮಾಗಳು ಮಾಡ್ಬೋದು, ಡಿಫ್ರೆಂಟು ಐಟಮ್ ಸಾಂಗ್ ಇನ್ನೊಂದು ಮತ್ತೊಂದು.
ಬಟ್ ಏನೋ ಒಂದು ಹೊಸ್ತರ ಒಂದು ಹಾಲಿವುಡ್ ಫೀಲ್ ಇದೆ ಸರ್ ಮೇಕಿಂಗ್ ನೋಡಿದ್ರೆ. ಓವರಾಲ್ ಆಗಿ ಅವ್ರ ಫ್ಯಾನ್ ನಾನು ನಿಜವಾಗ್ಲೂ ಅವ್ರ ಡೈರೆಕ್ಷನ್ಗೆ ಉಗ್ರಮ್ ಆಗಿರ್ಬೋದು 1, 2 ಇನ್ನೂ ಎಕ್ಸ್ಪೆಕ್ಟೇಷನ್ 2 ಇದೆ. ಪ್ರಭಾಸ್ ಅವ್ರಿಗೆ ಏನಂದರೆ ಡೈಲಾಗ್ ಕಮ್ಮಿ ಇದೆ, ಬಟ್ ಏನಂದರೆ ಆ ಆ್ಯಕ್ಟಿಂಗ್ ಇದೆಯಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿ ಆ ಸೈಲೆನ್ಸಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಆಮೇಲೆ ಕೆಲವೊಂದು ಆ ಮಚ್ಚು ಸೀನ್ಗಳು ಬರ್ತವೆ ಬ್ಯಾಕ್ಗ್ರೌಂಡಲ್ಲೆಲ್ಲ, ಅದು ಮಾತ್ರ ಗೂಸ್ ಬಂಪ್ಸು ಸರ್ ನಿಜವಾಗ್ಲೂ. ಕೆಲವೊಂದು ಕಡೆ ಎಲಿವೇಷನ್ಸ್ ಮಾತ್ರ ಅದ್ಭುತವಾಗಿದೆ. ಆ ನೆವರ್ ಅಂದರೆ ಮುಂಚೆನೂ ಮಾಡಿಲ್ಲ ಮುಂದೆನೂ ಮಾಡಲ್ಲ ಅನ್ನೋ ಥರ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಪಾರ್ಟ್ 2ನಲ್ಲಿ. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಲಾರ್ ಸಿನಿಮಾ ನೋಡಿದಂತಹ ಜನಗಳ ಅಭಿಪ್ರಾಯ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ವಸುಧಾ ಆಲ್ಮನಿಸ್ 24 ಬ್ಯಾಂಗ್ಳೂರ್.